ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನಗಳ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣಗೊಂಡಿದೆ. ಎರಡೂ ದೇಶಗಳು ಗಡಿಗೆ ಸೇನೆ ಆಯುಧಗಳನ್ನು ದೊಡ್ಡ ಮಟ್ಟದಲ್ಲಿ ಕಳುಹಿಸ್ತಾ ಇವೆ. ಈ ಸೇನಾ ನಿಯೋಜನೆ, ಯುದ್ಧಾಭ್ಯಾಸಗಳು ಇವೆಲ್ಲವನ್ನ ನೋಡ್ತಾ ಇದ್ರೆ ಅಲ್ಲಿ ದೊಡ್ಡದೇನೋ ಆಗಲಿದೆ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಈ ನಡುವೆ ಪೆಹಲ್ಗಾಮ್ ದಾಳಿಯ ಆರೋಪಿಗಳನ್ನು ಹುಡುಕುವ ಕೆಲಸ ತೀವ್ರವಾಗಿ ನಡೀತಾ ಇದೆ. ಈ ಬಾರಿ ಯಾರನ್ನೂ ಬಿಡೋದಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕಾಶ್ಮೀರದಲ್ಲಿ ಆಪರೇಷನ್ ತ್ರಿನೇತ್ರ ಶುರುವಾಗಿದೆ. ಅಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರನ್ನ ಹುಡುಕಿ ಹೊಡೆದು ಹಾಕೋದಿಕ್ಕೆ ಭಾರತೀಯ ಪಡೆಗಳು ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇವೆ. ಆದ್ರೆ ಈ ಪಾಕಿಸ್ತಾನಿ ಭಯೋತ್ಪಾದಕರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಶ್ಮೀರದ ಒಳಗೆ ಹೇಗೆ ನುಸುಳಿ ಬರ್ತಾ ಇದ್ದಾರೆ? ಅಲ್ಲಿ ಗಡಿ ಭದ್ರತಾ ಪಡೆಗಳೇನು ಮಾಡ್ತಾ ಇವೆ? ಭಾರತೀಯ ಸೈನಿಕರೇನು ಮಾಡ್ತಾ ಇದ್ದಾರೆ? ಈ ಥರದ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಮಾತಾಡೋರಿಗೆ ಕಾಶ್ಮೀರದ ಬಗ್ಗೆ, ಅಲ್ಲಿನ ಗಡಿಯ ಬಗ್ಗೆ ಮತ್ತು ನಮ್ಮನ್ನ ಈ ಹಿಂದೆ ಆಳಿದ ರಾಜಕಾರಣಿಗಳು, ನಾಯಕರು ಕಾಶ್ಮೀರದ ವಿಷಯದಲ್ಲಿ ಮಾಡಿದ ಅನ್ಯಾಯದ ಬಗ್ಗೆ ಗೊತ್ತಿರೋದು ತುಂಬಾ ಕಡಿಮೆ. ಗೆಳೆಯರೆ, ಇವತ್ತು ಭಯೋತ್ಪಾದಕರು ಭಾರತದ ಒಳಕ್ಕೆ ನುಸುಳಿ ಬರ್ತಾ ಇದ್ದಾರಲ್ಲ, ಆ ಪ್ರದೇಶವನ್ನ ಭಾರತ ತಾನಾಗಿ ಹೇಗೆ ಪಾಕಿಸ್ತಾನಕ್ಕೆ ಕೊಡ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಇವತ್ತಿನ ಸಮಸ್ಯೆಯ ಮೂಲ ನಮಗೆ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಸ್ವತಂತ್ರ ಭಾರತದ 3 ತಲೆಮಾರುಗಳ ನಾಯಕರು ಮಾಡಿಕೊಂಡ ಆ ತಪ್ಪುಗಳೇನು? ಅದರಿಂದಾಗಿ ಇವತ್ತು ಭಾರತದ ಒಳಕ್ಕೆ ಉಗ್ರರು ನುಸುಳಿ ಬರೋದಕ್ಕೆ ಹೆದ್ದಾರಿಯೊಂದು ಹೇಗೆ ನಿರ್ಮಾಣವಾಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಪೆಹಲ್ಗಾಂವಲ್ಲಿ ದಾಳಿ ನಡೆಸಿ ಪರಾರಿಯಾದ ಉಗ್ರರು ಪೀರ್ ಪಂಜಾಲ್ನ ಭಾಗದ ಬೆಟ್ಟದಲ್ಲಿ ಅಡಗಿ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ದಟ್ಟವಾದ ಕಾಡು ಹಾಗೂ ಗುಡ್ಡ ಪ್ರದೇಶ, ಹೀಗಾಗಿ ಅಲ್ಲಿ ಆಪರೇಷನ್ ಅನ್ನೋದು ಸುಲಭ ಅಲ್ಲ. ಆದರೂ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕಳೆದ ವರ್ಷ ಭಾರತೀಯ ಯೋಧರ ವಾಹನದ ಮೇಲೆ ದಾಳಿ ನಡೀತಲ್ಲ, ಆ ಆರೋಪಿಗಳು ಅಡಗಿ ಕೂತದ್ದು ಕೂಡ ಇದೇ ಪೀರ್ ಪಂಜಾಲ್ ಅಲ್ಲಿ. ಇವತ್ತು ಭಾರತದ ನೆಲಕ್ಕೆ ಅತಿ ಹೆಚ್ಚು ಪ್ರಮಾಣದ ಉಗ್ರರು ನುಸುಳಿ ಬರ್ತಾ ಇರೋದು ಕೂಡ ಇದೇ ಭಾಗದಿಂದ. ಯಾಕಿಲ್ಲಿ ಹೀಗೆ ಅಂದ್ರೆ, ಈ ಪೀರ್ ಪಂಜಾಲ್ ಪ್ರದೇಶ ಇದೆ ನೋಡಿ, ಇದರ ಸಮೀಪ ಪಾಕಿಸ್ತಾನದ ಹಿಡಿತದಲ್ಲಿ ಹಾಜಿ ಪೀರ್ ಪಾಸ್ ಅನ್ನೋ ಒಂದು ಪ್ರದೇಶ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಹಾಜಿ ಪೀರ್ ಪಾಸ್. ಇವತ್ತು ಭಾರತದ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವುದು ಇದೇ ಹಾಜಿ ಪೀರ್ ಪಾಸ್. ಮತ್ತು ಇದು ನಮಗೆ ತಲೆನೋವಾಗೋದಕ್ಕೆ ಕಾರಣ ಕೂಡ ಭಾರತದ ರಾಜಕಾರಣಿಗಳಲ್ಲದೆ ಮತ್ತಿನ್ಯಾರೂ ಅಲ್ಲ. ಗೆಳೆಯರೆ, ಈ ಹಾಜಿ ಪೀರ್ ಪಾಸು ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಹಾಗೂ ಪಿಒಕೆಯ ರಾವಲ್ ಕೋಟೆಯ ನಡುವೆ ಇದೆ. ಇದು 2637 ಮೀಟರ್ ಅಂದ್ರೆ 8652 ಅಡಿ ಎತ್ತರದಲ್ಲಿರುವ ಅತ್ಯಂತ ಆಯಕಟ್ಟಿನ ಕಣಿವೆ. ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಭಾರತದ ಒಳ ನುಸುಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವ ಈ ಭಾಗದ ಪ್ರಮುಖ ಮಾರ್ಗಗಳಲ್ಲಿ ಇದು ಕೂಡ ಒಂದು. ಈ ಹಾಜಿಪೀರನ್ನ ಭಾರತ ಒಮ್ಮೆ ವಶಪಡಿಸಿಕೊಂಡಿತ್ತು. ಅದನ್ನ ತನ್ನ ಕೈಯಲ್ಲೇ ಉಳಿಸ್ಕೊಂಡಿದ್ದಿದ್ರೆ ಉಗ್ರರ ನುಸುಳುವಿಕೆಗೆ ಇವತ್ತು ಅವಕಾಶ ತಪ್ತಾ ಇತ್ತು. ಅಷ್ಟೇ ಅಲ್ಲ, ಪೂಂಚ್ ಮತ್ತು ಉರಿ ನಡುವಿನ ರಸ್ತೆಯ ಅಂತರ ಇವತ್ತು 282 ಕಿಲೋಮೀಟರ್ ಏನಿದೆ, ಅದನ್ನ ಈ ಹಾಜಿಪೀರ್ ಪಾಸ್ ಮೂಲಕ 56 ಕಿಲೋಮೀಟರ್ಗೆ ಇಳಿಕೆ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು. ಈ ಭಾಗದಲ್ಲಿ ಮಿಲಿಟರಿ ಸಾಗಾಣಿಕೆ ಮತ್ತು ಸಂಪರ್ಕ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದಕ್ಕೆ ಈ ಹಾಜಿ ಪೀರ್ ಪಾಸ್ ಭಾರತಕ್ಕೆ ಸಹಾಯ ಮಾಡ್ತಾ ಇತ್ತು. ಆದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಿಮಗೆ ಗೊತ್ತಿರಲಿ, ವಿಭಜನೆಗೆ ಮೊದಲು ಜಮ್ಮು ಕಣಿವೆಯನ್ನ ಕಾಶ್ಮೀರ ಕಣಿವೆಯೊಂದಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಹಾದು ಹೋಗ್ತಾ ಇದ್ದದ್ದು ಇದೇ ಹಾಜಿ ಪೀರ್ ಪಾಸ್ ಮೂಲಕ. ಆದ್ರೆ 1948ರಲ್ಲಿ ಪಾಕಿಸ್ತಾನ ಹಾಜಿ ಪೀರ್ ಪಾಸ್ ಸೇರಿದ ಹಾಗೆ ಇಡೀ ಪಿಒಕೆಯನ್ನ ವಶಪಡಿಸಿಕೊಳ್ತಲ್ಲ, ಆಗ ಈ ಸಂಪರ್ಕ ಮಾರ್ಗ ಭಾರತದ ಕೈ ತಪ್ಪಿ ಹೋಯಿತು. 1947ರ ಅಂತ್ಯದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನ ಕಾಶ್ಮೀರದ ಸುಮಾರು 1/3 ಭಾಗದಷ್ಟು ವಶಪಡಿಸಿಕೊಳ್ತು. 48ರ ಜನವರಿ 1ನೇ ತಾರೀಖು ಎರಡೂ ದೇಶಗಳ ನಡುವೆ ಯುದ್ಧ ಮುಗಿತು. ಕದನ ವಿರಾಮ ಘೋಷಣೆ ಆಯಿತು. ಅದಾದ ನಂತರ ಈ ಇಡೀ ಭೂಪ್ರದೇಶ ಪಾಕಿಸ್ತಾನದ ಕೈಯಲ್ಲೇ ಉಳಿತು. ಆ ನಂತರ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಒಂದು ಯುದ್ಧ ಆಯಿತು ನೋಡಿ. ಆ ಯುದ್ಧದಲ್ಲಿ ಭಾರತ ಸೋಲುಣ್ಣಬೇಕಾಗಿ ಬಂತು. 1948ರಲ್ಲಿ ಪಾಕಿಸ್ತಾನ ಪಡ್ಕೊಂಡ ಯಶಸ್ಸು ಮತ್ತು 1962ರಲ್ಲಿ ಭಾರತಕ್ಕುಂಟಾದ ಸೋಲು, ಇವುಗಳಿಂದ ಪಾಕಿಸ್ತಾನದ ಅವತ್ತಿನ ಸೇನಾ ಮುಖ್ಯಸ್ಥ ಮತ್ತು ಅಧ್ಯಕ್ಷ ಅಯೂಬ್ ಖಾನ್ ಉತ್ಸಾಹಗೊಂಡಿದ್ದ. ಇದೇ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡಿಬಿಟ್ರೆ ಕಾಶ್ಮೀರವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಯೂಬ್ ಖಾನ್ ಭಾವಿಸಿದ. ಹೀಗಾಗಿ ಆತ 1965ರಲ್ಲಿ ಮತ್ತೆ ಭಾರತದ ಮೇಲೆ ದಾಳಿ ಮಾಡುವ, ಕಾಶ್ಮೀರವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವ ನಿರ್ಧಾರಕ್ಕೆ ಬರ್ತಾನೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಜಿಬ್ರಾಲ್ಟರ್ ಅನ್ನೋ ಹೆಸರನ್ನು ಕೊಡಲಾಗುತ್ತೆ. ಅವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆರಿಲ್ಲಾಗಳನ್ನ ರಹಸ್ಯವಾಗಿ ಕಾಶ್ಮೀರದ ಒಳಗೆ ನುಗ್ಗಿಸಿ ಆ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬಿಡೋದಕ್ಕೆ ಅಯೂಬ್ ಖಾನ್ ಯೋಜನೆಯೊಂದನ್ನು ರೂಪಿಸ್ತಾನೆ.
ಹೀಗೆ ಈ ಆಪರೇಷನ್ ಜಿಬ್ರಾಲ್ಟರ್ಗೆ ಅನುಮತಿ ಕೊಡುವಾಗ ಅಯೂಬ್ ಖಾನ್ ಹೇಳಿದಂತೆ ಸರಿಯಾದ ಜಾಗದಲ್ಲಿ ಸರಿಯಾದ ಸಂದರ್ಭದಲ್ಲಿ ಹಿಂದೂಗಳಿಗೆ ಪೆಟ್ಟು ಬಿದ್ದರೆ ಅವರು ಹೆಚ್ಚು ಹೊತ್ತು ನಮ್ಮ ಮುಂದೆ ನಿಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಹಿಂದೂಗಳ ನೈತಿಕತೆಯನ್ನ ಸಡಿಲಗೊಳಿಸೋದು, ಅವರನ್ನ ಭಾರತದ ವಿರುದ್ಧವೇ ಎತ್ತಿ ಕಟ್ಟೋದು ಅತ್ಯಂತ ದೊಡ್ಡ ಕೆಲಸ ಅಲ್ಲ. ಹೀಗಾಗಿ ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡೋಣ ಅಂತ ಹೇಳಿದಂತೆ ಅಯೂಬ್ ಖಾನ್. ಆದರೆ ಅಲ್ಲಿ ಅವನು ಅಂದುಕೊಂಡ ಹಾಗೆ ಅವತ್ತಾಗಲಿಲ್ಲ. ಕಾಶ್ಮೀರದಲ್ಲಿನ ಜನ ಭಾರತದ ವಿರುದ್ಧ ದಂಗೆಳ್ತಾರೆ, ಅಲ್ಲಿ ಭಾರತೀಯ ಸೇನೆಯ ವಿರುದ್ಧ ಕಾಶ್ಮೀರ ಕೂಡ ತಿರುಗಿ ನಿಲ್ಲುತ್ತೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಕಾಶ್ಮೀರದಲ್ಲಿ ಅವರು ನಿರೀಕ್ಷಿಸಿದ ಪ್ರಮಾಣದ ದಂಗೆ ಆಗಲಿಲ್ಲ. ಹೀಗಾಗಿ 1965ರಲ್ಲಿ ಪಾಕಿಸ್ತಾನದ ಕಾಶ್ಮೀರ ಕನಸು ಈಡೇರಲಿಲ್ಲ. ಅಷ್ಟೇ ಅಲ್ಲ, ಭಾರತ ಕೂಡ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ನಿಂತುಕೊಳ್ತು. 1965ರ ಆಗಸ್ಟ್ 15ನೇ ತಾರೀಕು ಭಾರತೀಯ ಸೇನೆ ಕದನ ವಿರಾಮ ರೇಖೆ ಅಂದ್ರೆ ಇವತ್ತು LOC ಅಂತ ಕರೀತಾರಲ್ಲ, ಅದನ್ನ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ 3 ಬೆಟ್ಟಗಳನ್ನು ವಶಪಡಿಸಿಕೊಳ್ತು. ಹಾಗೆ ಲಾಹೋರ್ವರೆಗೆ ಕೂಡ ಭಾರತೀಯ ಸೇನೆ ಒಳನುಗ್ಗಿತು. ಇನ್ನು ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಭಾರತ ವಶಪಡಿಸಿಕೊಳ್ಳೋದಕ್ಕೆ ಅವತ್ತು ಹೋಗಿದ್ದು ಇದೇ ಹಾಜಿಪೀರ್ ಪಾಸ್ ಅನ್ನ. ಈ ಹಾಜಿಪೀರ್ ಪಾಸ್ ಅನ್ನ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಗೆ ಆಪರೇಷನ್ ಬಕ್ಷಿ ಅನ್ನೋ ಕೋಡ್ ನೇಮ್ ಅನ್ನು ಕೊಡಲಾಗಿತ್ತು. ಹಾಜಿಪೀರ್ ಅನ್ನ ವಶಪಡಿಸಿಕೊಳ್ಳಬೇಕು ಅಂದ್ರೆ ಮೊದಲು ಪೂರ್ವ ಭಾಗದಲ್ಲಿನ 3760 ಮೀಟರ್ ಎತ್ತರದ ಬೆಡೋರಿ ಬೆಟ್ಟಗಳನ್ನ ತಮ್ಮ ವಶಕ್ಕೆ ತಗೋಬೇಕಾಗಿತ್ತು. ಹಾಗೆ 2895 ಮೀಟರ್ ಎತ್ತರದ ಸಂಕನ್ನ ವಶಪಡಿಸಿಕೋಬೇಕಿತ್ತು. ಮತ್ತು ನೈಋತ್ಯದಲ್ಲಿ ಲೆಡ್ವಾಲಿ ಗಲ್ಲಿ ಅನ್ನೋ ಮತ್ತೊಂದು ಬೆಟ್ಟ ಇದೆ, ಅದು 3140 ಮೀಟರ್ ಎತ್ತರದ ಬೆಟ್ಟ. ಈ 3ಅನ್ನ ವಶಪಡಿಸಿಕೊಂಡ್ರೆ ಹಾಜಿಪೀರ್ ಕಣಿವೆಯ ಮೇಲೆ ಸಂಪೂರ್ಣ ಪ್ರಾಬಲ್ಯ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಗೆಳೆಯರೆ, ಈ ಬೆಡೋರಿ ಅನ್ನೋದು ಉರಿ ಮತ್ತು ಹಾಜಿಪೀರ್ ಕಣಿವೆಯ ಆಗ್ನೇಯಕ್ಕೆ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಅವತ್ತಿಗೆ ವೆಸ್ಟರ್ನ್ ಕೋರ್ ಕಮಾಂಡರ್ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ಹರ್ಬಕ್ಷ್ ಸಿಂಗ್ ಈ ಹಾಜಿಪೀರ್ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಹಾಗೆ ಮೇಜರ್ ಜನರಲ್ SS ಕಲಾನ್ ನೇತೃತ್ವದ 19ನೇ ಪದಾತಿ ದಳ ಮತ್ತು ಬ್ರಿಗೇಡಿಯರ್ ZC ಭಕ್ಷಿ ನೇತೃತ್ವದ 68 ಇನ್ಫೆಂಟ್ರಿ ದಳಕ್ಕೆ ಈ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಅವತ್ತು ಆಗಸ್ಟ್ 21 ಬ್ರಿಗೇಡಿಯರ್ ಭಕ್ಷಿ ತಮ್ಮ ಸೇನಾಧಿಕಾರಿಗಳನ್ನ ನಿಲ್ಲಿಸ್ಕೊಂಡು ಹೇಳ್ತಾರೆ, 1947ರಿಂದ ಕೂಡ ನಮಗೆ ನಾವು ಕಳ್ಕೊಂಡ ಭೂಪ್ರದೇಶವನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶ ಕೊಡ್ತಿಲ್ಲ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಆದ್ರೆ ಇವತ್ತು ನಮಗಂಥದ್ದೊಂದು ಅದ್ಭುತ ಅವಕಾಶವನ್ನ ಭಾರತದ ಸರ್ಕಾರ ಒದಗಿಸಿ ಕೊಡ್ತಾ ಇದೆ. ಯಾವುದೇ ಬೆಲೆ ತೆತ್ತಾದರೂ ಸರಿ ಹಾಜಿಪೀರ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ನಮಗೆ ಸ್ಪಷ್ಟ ಆದೇಶವನ್ನ ನೀಡಲಾಗಿದೆ. ಹೀಗಾಗಿ ಅಟ್ ಎನಿ ಕಾಸ್ಟ್ ಹಾಜಿಪೀರ್ ನಮಗೆ ಬೇಕಾಗುತ್ತೆ. ಈ ಅಟ್ ಎನಿ ಕಾಸ್ಟ್ ಅಂದ್ರೆ ನಾಗರಿಕರ ಲೆಕ್ಕದಲ್ಲಿ 100ಕ್ಕೆ 100 ಸಾವು ನೋವು ಅಂತ ಅರ್ಥ ಮಾಡ್ಕೋಬಹುದು. ಆದ್ರೆ ಸೇನಾಧಿಕಾರಿಯಾಗಿ ನಾನು ನಿರೀಕ್ಷೆ ಮಾಡ್ತಾ ಇರೋದು 40%ಕ್ಕಿಂತಲೂ ಹೆಚ್ಚು ಸಾವು ನೋವು ಉಂಟಾಗದ ಹಾಗೆ ಹಾಜಿಪೀರ್ ಪಾಸ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಾದ್ರೆ ಮಾತ್ರ ರಣಾಂಗಣ ಕಿಳಿರಿ, ಇಲ್ಲದೆ ಇದ್ರೆ ಹೀಗಿಂದ ಹೀಗೆ ಮನೆಗಳಿಗೆ ವಾಪಸ್ ಹೋಗಿ ಅಂತ ಒಂದು ವೀರಾವೇಶದ ಭಾಷಣವನ್ನು ಮಾಡ್ತಾರೆ. ಆಗಸ್ಟ್ 26ರಂದು ಭಾರತೀಯ ಯೋಧರ ಪಡೆ ಸಂಕ್ ಕಡೆಗೆ ಮಾರ್ಚ್ ಶುರು ಮಾಡುತ್ತೆ. ಅವತ್ತು ಭಾರಿ ಮಳೆ ಬೀಳ್ತಾ ಇತ್ತು. ಕಡಿದಾದ ಭೂಪ್ರದೇಶವನ್ನ ಹತ್ತಿ ಹೋಗಬೇಕಿತ್ತು. ಪಾಕಿಸ್ತಾನ ಎತ್ತರದ ಪ್ರದೇಶದಲ್ಲಿತ್ತು. ಹೀಗಾಗಿ ಅವರು ಸುರಕ್ಷಿತ ಸ್ಥಳದಲ್ಲಿದ್ರು. ಅಲ್ಲಿಂದ ಅವರು ಫೈರ್ ಮಾಡ್ತಾ ಇದ್ರು. ಇಷ್ಟಾದರೂ ಕೂಡ ಭಾರತೀಯ ಸೇನೆ ಎದೆಗುಂದಲಿಲ್ಲ. ಸಂಕನ್ನ ವಶಪಡಿಸ್ಕೊಳ್ತು. ಆ ನಂತರ ಅವರು ಲೆಡ್ವಾಲಿ ಗಲಿಯ ಕಡೆಗೆ ತಮ್ಮ ದೃಷ್ಟಿ ಹರಿಸಿದ್ರು. ಮರುದಿನ ಅದನ್ನು ಕೂಡ ತಮ್ಮ ಕೈವಶ ಮಾಡಿಕೊಂಡ್ರು. ಮುಂದೆ ಬೆಡೋರಿಯನ್ನ ವಶಪಡಿಸ್ಕೋಬೇಕಾಗಿತ್ತು. ಆದರೆ ಅಷ್ಟೊತ್ತಿಗೆ ಬ್ರಿಗೇಡಿಯರ್ ಭಕ್ಷಿ ಎಚ್ಚೆತ್ತುಕೊಂಡ್ರು. ಭಾರತೀಯರು ಹಾಜಿಪೀರ್ ಪಾಸ್ಗಾಗಿನೇ ಈ 3 ಬೆಟ್ಟಗಳನ್ನ ಆಕ್ರಮಿಸ್ಕೊಳ್ತಾ ಇದ್ದಾರೆ, ಅಲ್ಲಿಂದ ಅವರು ಹಾಜಿಪೀರ್ ಪಾಸ್ಗೆ ಬರ್ತಾರೆ ಅನ್ನೋದು ಪಾಕಿಸ್ತಾನಕ್ಕೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ ಅನ್ನೋದು ಬ್ರಿಗೇಡಿಯರ್ ಭಕ್ಷಿ ಅವರ ಅನಿಸಿಕೆಯಾಗಿತ್ತು. ಅವರ ನಿರೀಕ್ಷೆ ಸುಳ್ಳೇನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ಪಾಕಿಸ್ತಾನ ಕೂಡ ಈ ಹಾಜಿಪೀರ್ ಪಾಸ್ಗಾಗಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇತ್ತು. ಹೀಗಾಗಿ ಬ್ರಿಗೇಡಿಯರ್ ಭಕ್ಷಿ ತಮ್ಮ ಸೇನಾ ಪಡೆಗಳಿಗೆ ಬೆಡೋರಿಯನ್ನು ಬಿಟ್ಟು ನೇರವಾಗಿ ಹಾಜಿಪೀರ್ ಮೇಲೆ ದಾಳಿ ಮಾಡೋದಕ್ಕೆ, ಹಾಜಿಪೀರ್ಗೆ ಹೋಗೋದಕ್ಕೆ ಆದೇಶವನ್ನು ಕೊಡ್ತಾರೆ. ಮೇಜರ್ ರಂಜಿತ್ ಸಿಂಗ್ ದಯಾಳ್ ಅವರಿಗೆ ಈ ಟಾಸ್ಕ್ ಅನ್ನು ನೀಡಿದ ಬ್ರಿಗೇಡಿಯರ್ ಭಕ್ಷಿ, ನೀವು ಹಾಜಿಪೀರನ್ನ ಗೆದ್ದುಕೊಂಡು ಬಂದ್ರೆ ನೀವು ನಾಯಕರಾಗ್ತೀರಿ, ಹಾಜಿಪೀರನ್ನ ಗೆದ್ದ ಎಲ್ಲ ಯಶಸ್ಸು ನಿಮ್ಮದಾಗತ್ತೆ. ಆದ್ರೆ ಅಕಸ್ಮಾತ್ ನಿಮಗದು ಸಾಧ್ಯವಾಗದೇ ಇದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ. ಈ ಬಗ್ಗೆ ಏಕಪಕ್ಷೀಯ ನಿರ್ಧಾರವನ್ನು ತಗೊಂಡೋದಕ್ಕಾಗಿ ಭಾರತೀಯ ಸೇನೆ ನನ್ನನ್ನು ಬಂಧಿಸಬಹುದು. ಆದ್ರೆ ಇದೊಂದು ದೊಡ್ಡ ಅವಕಾಶ. ಇವತ್ತು ಹಾಜಿಪೀರನ್ನ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾದ್ರೆ ನಾವೊಂದು ದೊಡ್ಡ ಗೆಲುವನ್ನ ಸಾಧಿಸಿದ ಹಾಗಾಗುತ್ತೆ. ಹೀಗಾಗಿ ಇದೊಂದು ನಿರ್ಧಾರವನ್ನ ನಾನೇ ಏಕಪಕ್ಷೀಯವಾಗಿ ತಗೊಂಡು ಬಿಡ್ತೀನಿ, ನೀವು ಮುನ್ನುಗ್ಗಿ ಅಂತ ಹೇಳ್ತಾರೆ. ಮೇಜರ್ ರಣಜಿತ್ ಸಿಂಗ್ ದಯಾಳ್ ಆಗಸ್ಟ್ 26ರ ರಾತ್ರಿ ಭಾರೀ ಮಳೆಯಲ್ಲಿ ತಮ್ಮ ಸೇನಾ ಪಡೆಗಳೊಂದಿಗೆ ಹಾಜಿಪೀರ್ ಪಾಸ್ ಕಡೆಗೆ ಮುನ್ನುಗ್ಗುತ್ತಾರೆ. ಆಗಸ್ಟ್ 28ರ ಸೂರ್ಯೋದಯದ ಹೊತ್ತಿಗೆ
ಹಾಜಿಪೀರ್ ಭಾರತದ ಕೈವಶ ಆಗಿರುತ್ತೆ. ಇದು ಅವತ್ತು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ದೊಡ್ಡ ಶಾಕ್ ಆಗಿತ್ತು. ಹೀಗಾಗಿ ಪಾಕಿಸ್ತಾನ ತಕ್ಷಣ ಹಾಜಿಪೀರ್ ಕಡೆಗೆ ತನ್ನ ಸೇನಾಪಡೆಗಳನ್ನು ನುಗ್ಗಿಸ್ತು. ಆಗಸ್ಟ್ 29ನೇ ತಾರೀಕು ಪಾಕಿಸ್ತಾನ ಮತ್ತೆ ಹಾಜಿಪೀರನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತು. ಆದರೆ ಅಷ್ಟೊತ್ತಿಗೆ ಭಾರತೀಯ ಪಡೆಗಳಲ್ಲಿ ಕಾಲೂರಿ ನಿಂತಿದ್ದು ಅವು ಪಾಕ್ ಪ್ರಯತ್ನಗಳನ್ನ, ಪಾಕ್ ದಾಳಿಯನ್ನ, ಪಾಕ್ ಸೇನೆಯನ್ನ ಅತ್ಯಂತ ಧೈರ್ಯವಾಗಿ ಹಿಮ್ಮೆಟ್ಟಿಸಿದ್ವು. ಹಾಜಿಪೀರ್ ಭಾರತದ ವಶ ಆಯಿತು. ಗೆಳೆಯರೆ, ಇದೊಂದು ಅತ್ಯಂತ ಆಯಕಟ್ಟಿನ ಜಾಗ ಆಗಿತ್ತು. ಈ ಪ್ರದೇಶ ಭಾರತದ ಕೈಯಲ್ಲಿದ್ದಿದ್ರೆ ಭಾರತಕ್ಕೆ ಸಾಕಷ್ಟು ಅನುಕೂಲತೆಗಳಾಗ್ತಾ ಇದ್ವು. ಪಾಕಿಸ್ತಾನದ ಕುತಂತ್ರಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಇದು ದೊಡ್ಡ ಸಹಾಯವನ್ನ ಮಾಡ್ತಾ ಇತ್ತು. ಒಳನುಸುಳುಕೋರರ ಹಾವಳಿಯನ್ನ ತಪ್ಪಿಸೋದಕ್ಕೆ ಹಾಜಿಪೀರ್ ನಮ್ಮ ಕೈಯಲ್ಲಿರಬೇಕಾಗಿತ್ತು. ಹಾಜಿಪೀರ್ ಜಮ್ಮು ಮತ್ತು ಕಾಶ್ಮೀರದ ನಡುವಿನ ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇತ್ತು, ಅಂತರವನ್ನ ಕಡಿಮೆ ಮಾಡ್ತಾ ಇತ್ತು. ಹೀಗಾಗಿ ಅವತ್ತು ಹಾಜಿಪೀರನ್ನ ಭಾರತದ ಪಡೆಗಳು ದೊಡ್ಡ ಸಾಹಸದೊಂದಿಗೆ ತಮ್ಮ ವಶಕ್ಕೆ ತಗೊಂಡು. ಆದ್ರೆ ಈ ಭೂಪ್ರದೇಶ ಹೆಚ್ಚು ಕಾಲ ಉಳಿಸಿಕೊಳ್ಳೋದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆಗೆ ಸಾಧ್ಯ ಆಗಲಿಲ್ಲ. ಯಾವ ಭೂಪ್ರದೇಶವನ್ನ ಭಾರತೀಯ ಯೋಧರು ರಕ್ತ ಹರಿಸಿ ತಮ್ಮ ಪ್ರಾಣವನ್ನ ಕೂಡ ಪಣಕ್ಕಿಟ್ಟು ಗೆದ್ದುಕೊಂಡು ಬಂದಿದ್ರು, ಆ ಭೂಪ್ರದೇಶವನ್ನ ಶಾಂತಿಯ ಮಾತುಕತೆಗಳ ಹೆಸರಲ್ಲಿ ಮಾತುಕತೆಯ ಟೇಬಲ್ ಮೇಲೆ ಭಾರತ ಕಳ್ಕೊಳ್ತು. ಅದನ್ನ ಒಂದೇ ಒಂದು ಹನಿ ರಕ್ತವನ್ನು ಖರ್ಚು ಮಾಡದೆ ಪಾಕಿಸ್ತಾನ ಮತ್ತೆ ಗೆದ್ದುಕೊಳ್ತು. ಇದಕ್ಕಿಂತ ದುರಂತ ಮತ್ತೇನಾದ್ರೂ ಇರೋದಕ್ಕೆ ಸಾಧ್ಯನಾ? 1966 ಜನವರಿ 10ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಂದು ತಾಷ್ಕೆಂಟ್ ಒಪ್ಪಂದ ಅಂತ ಆಗುತ್ತೆ. ಆ ಒಪ್ಪಂದದಲ್ಲಿ 1965 ಆಗಸ್ಟ್ 5ಕ್ಕಿಂತ ಮೊದಲು ಭಾರತ ಹಾಗೂ ಪಾಕಿಸ್ತಾನಗಳು ಯಾವ್ಯಾವ ಭೂಪ್ರದೇಶಗಳಲ್ಲಿದ್ವೋ ಅಲ್ಲಿಗೆ ವಾಪಸ್ಸು ಹೋಗಬೇಕು. ಯಾವ ಪ್ರದೇಶವನ್ನ ಎರಡೂ ದೇಶಗಳ ಸೈನ್ಯಗಳು ತಮ್ಮ ಕೈವಶ ಮಾಡಿಕೊಂಡಿವೆಯೋ ಅಷ್ಟನ್ನು ಬಿಟ್ಟು ಕೊಡಬೇಕು ಅನ್ನೋ ಅಂಶ ಕೂಡ ಒಳಗೊಂಡಿತ್ತು. ಹೀಗಾಗಿ ಭಾರತ 1965 ಯುದ್ಧದಲ್ಲಿ ಗೆದ್ದಿದ್ದ 1920 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಪಾಕಿಸ್ತಾನಕ್ಕೆ ಮರಳಿ ಕೊಡಬೇಕಾಗಿ ಬಂತು. ಅದರಲ್ಲಿ ಸಿಯಾಲ್ಕೋಟ್ ಇತ್ತು, ಲಾಹೋರ್ ಇತ್ತು, ಕಾಶ್ಮೀರದ ಸುತ್ತಮುತ್ತಲಿನ ಅತ್ಯಂತ ಫಲವತ್ತಾದ ಭೂಮಿ ಇತ್ತು, ಅತ್ಯಂತ ಆಯಕಟ್ಟಿನ ಹಾಜಿಪೀರ್ ಪಾಸ್ ಕೂಡ ಸೇರಿಕೊಂಡಿತ್ತು. ಇದಿಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನದಿಂದ ಭಾರತ ಕಿತ್ಕೊಂಡಿತ್ತು. ಇನ್ನು ಪಾಕಿಸ್ತಾನ ಭಾರತಕ್ಕೆ ಸೇರಿದ ಚಾಂಬನ್ನ ತನ್ನ ವಶಕ್ಕೆ ತಗೊಂಡಿತ್ತು. ಅದು 550 ಕಿಲೋಮೀಟರ್ ಭೂಪ್ರದೇಶವನ್ನು ಹೊಂದಿತ್ತು. ಅವತ್ತು ಗೆದ್ದುಕೊಂಡ ಪ್ರದೇಶಗಳನ್ನು ಬಿಟ್ಟುಕೊಡದೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬಿಟ್ಟಿದ್ರೂ ಕೂಡ ಭಾರತಕ್ಕೆ ದೊಡ್ಡ ಲಾಭ ಆಗ್ತಾ ಇತ್ತು. ಆದರೆ ಭಾರತದ ಮೇಲೆ ಅದು ಏನು ಒತ್ತಡಗಳಿದ್ವೋ, ಭಾರತ ಯಾಕೆ ಆ ಒತ್ತಡಗಳಿಗೆ ಮಣಿತೋ ಗೊತ್ತಿಲ್ಲ ಅಂತೂ ನಮ್ಮ ಯೋಧರು ರಕ್ತ ಹರಿಸಿ ಗೆದ್ದಿದ್ದ ಭೂಪ್ರದೇಶವನ್ನ ಭಾರತದ ನಾಯಕರು ಮಾತುಕತೆಗಳ ಹಂತದಲ್ಲಿ ಸೋತು ಬಂದುಬಿಟ್ರು. ಗೆಳೆಯರೆ, ಹೀಗೆ 1965 ನಾವು ಗೆದ್ದ ಭೂಪ್ರದೇಶವನ್ನ ಪಾಕಿಸ್ತಾನಕ್ಕೆ ಕೊಟ್ವಿ. ಪಾಕಿಸ್ತಾನ ಗೆದ್ದ 550 ಕಿಲೋಮೀಟರ್ಗಳಷ್ಟು ಭೂಪ್ರದೇಶದ ಚಾಂಬನ್ನ ಮತ್ತೆ ಭಾರತಕ್ಕೆ ಹಿಂತಿರುಗಿಸಿ ಕೊಡ್ತು. ಆದ್ರೆ 1971 ಬಾಂಗ್ಲಾದೇಶವನ್ನ ವಿಭಜಿಸಿ ಪಾಕಿಸ್ತಾನಕ್ಕೊಂದು ಪಾಠವನ್ನ ಭಾರತ ಕಲಿಸ್ತು ನೋಡಿ. ಆ ಸಂದರ್ಭದಲ್ಲಿ ಕೂಡ ಈ ಹಾಜಿಪೀರನ್ನ ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶ ಆಯಿತು. ಆ ಸಂದರ್ಭದಲ್ಲಿ ಉಂಟಾದ ಮಾತುಕತೆಗಳಲ್ಲಿ ಭಾರತ ಹಾಜಿಪೀರ್ಗಾಗಿ ಒತ್ತಡವನ್ನ ಹೇರುವ ಅವಕಾಶ ಇತ್ತು. ಆದ್ರೆ ಆ ಅವಕಾಶವನ್ನು ಕೂಡ ಭಾರತ ಅಲ್ಲಿ ಕೈ ಚೆಲ್ತು. ಆ ಸಂದರ್ಭದಲ್ಲಿ ಕೂಡ ಭಾರತ ತಾನು ವಶಪಡಿಸಿಕೊಂಡಿದ್ದ 15,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಸುಮ್ಮನೆ ಪಾಕಿಸ್ತಾನಕ್ಕೆ ಹಿಂತಿರುಗಿಸಿಕೊಡ್ತು. ಇವತ್ತು ಬಾಂಗ್ಲಾದೇಶದ ಯುದ್ಧದ ಕಾರಣಕ್ಕೆ ಇಂದಿರಾ ಗಾಂಧಿ ಅವರನ್ನ ದುರ್ಗೆ ಅದು ಇದು ಅಂತ ಹೊಗಳೋದನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣ್ತಾ ಇರ್ತೀವಿ. ಆದ್ರೆ ಅವತ್ತು ಇಂದಿರಾ ಗಾಂಧಿ ಮಾಡಿದ ಮತ್ತೊಂದು ಎಡವಟ್ಟಿದೆ, ಅದನ್ನು ನಿಮಗೆ ಹೇಳ್ತೀನಿ ಕೇಳಿ. ಭಾರತ 15,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನದಿಂದ ವಶಪಡಿಸಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಸಿಂಧ್ ಪ್ರಾಂತ್ಯದ ಇದೇ ಚಾಂಬ್ ಪ್ರದೇಶವನ್ನ ಪಾಕಿಸ್ತಾನ ಮತ್ತೆ ತನ್ನ ಕೈವಶ ಮಾಡಿಕೊಂಡಿತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅತ್ಯಂತ ಸೌಹಾರ್ದತೆಯಿಂದ ಜುಲ್ಫಿಕರ್ ಅಲಿ ಭುಟ್ಟೋನ ಕರೆಸಿಕೊಂಡು ಆತನಿಗೆ ಪಾಕಿಸ್ತಾನದ ಸಿಂಹಾಸನವನ್ನ ಕೊಟ್ಟು ಶಿಮ್ಲಾ ಒಪ್ಪಂದವನ್ನ ಮಾಡಿಕೊಂಡು 93,000 ಪಾಕಿಸ್ತಾನಿ ಶರಣಾಗತ ಸೈನಿಕರನ್ನ ಪಾಕಿಸ್ತಾನಕ್ಕೆ ವಾಪಸ್ಸು ಕೊಟ್ಟು ಭಾರತ ಗೆದ್ದಿದ್ದ 15,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಕೂಡ ಅತ್ಯಂತ ಕರುಣಾಮಯಿಯಂತೆ ಪಾಕಿಸ್ತಾನಕ್ಕೆ ಹಿಂತಿರುಗಿಸಿ ಕೊಟ್ರಲ್ಲ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಶಪಡಿಸಿಕೊಂಡಿದ್ದ ಈ ಚಾಂಬ್ ಪ್ರದೇಶವನ್ನ ವಾಪಸ್ಸು
ತಗೊಳ್ಳೋ ಬಗ್ಗೆ ಕೂಡ ಇಂದಿರಾ ಗಾಂಧಿ ಯೋಚನೆ ಮಾಡಲಿಲ್ಲ ಮತ್ತು ಇವತ್ತಿಗೂ ಆ ಚಾಂಬ್ ಪ್ರದೇಶ ಪಾಕಿಸ್ತಾನದ ಹಿಡಿತದಲ್ಲೇ ಇದೆ. ಆ ಸಂದರ್ಭದಲ್ಲಿ 93,000 ಪಾಕಿಸ್ತಾನಿ ಸೈನಿಕರನ್ನ ಮತ್ತು 15,000 ಚದರ ಕಿಲೋಮೀಟರ್ಗಳಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋ ಮೊದಲು ಭಾರತ ಈ ಹಾಜಿಪೀರ್ ಪಾಸ್ ಅನ್ನ ವಾಪಸ್ಸು ತಗೊಳ್ಳೋ ಒಂದು ಪ್ರಯತ್ನವನ್ನ ಮಾಡಬಹುದಿತ್ತು. ಆದ್ರೆ ಅದನ್ನ ಮಾಡಲಿಲ್ಲ. ಯಾಕೆಂದ್ರೆ ನಮ್ಮ ನಾಯಕರು ಮತ್ತು ಅವರ ಸುತ್ತಮುತ್ತಲಿನ ಜನ ಇದ್ದಾರೆ ನೋಡಿ, ಅವರಿಗೆ ಭೂಪಟಗಳ ಅಧ್ಯಯನದ ಕೊರತೆ ಇರಬೇಕು ಅಥವಾ ಭಾರತದ ಗಡಿಗಳಲ್ಲಿನ ಆಯಕಟ್ಟಿನ ಜಾಗಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿರಬೇಕು. ಈ ಕಾರಣದಿಂದ ಇವತ್ತು ಹಾಜಿಪೀರ್ ಪಾಸ್ ಅನ್ನೋದು ಪಾಕಿಸ್ತಾನದ ಕೈಯಲ್ಲಿ ಭಾರತದ ವಿರುದ್ಧದ ಅತಿ ದೊಡ್ಡ ಅಸ್ತ್ರವಾಗಿ ಬದಲಾಗಿದೆ. ಇನ್ನು 1999 ಕಾರ್ಗಿಲ್ ಕದನದ ಸಮಯ ಆಯ್ತು ನೋಡಿ, ಆಗ ಕೂಡ ಭಾರತಕ್ಕೆ ಹಾಜಿಪೀರ್ ಪಾಸ್ ಅನ್ನ ಮತ್ತೆ ತನ್ನ ಕೈವಶ ಮಾಡಿಕೊಳ್ಳೋದಕ್ಕೊಂದು ಅವಕಾಶ ಆಯ್ತು. ಆದ್ರೆ ಅವತ್ತೂ ಕೂಡ ಭಾರತವನ್ನಾಳಿದ ನಾಯಕತ್ವ ಅಂಥದ್ದೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಲೇ ಇಲ್ಲ. ಅವತ್ತಿಗೆ ಕಾರ್ಗಿಲ್ ಬೆಟ್ಟಗಳನ್ನ ಬಿಡಿಸ್ಕೊಂಡ್ರೆ ಸಾಕು ಅನ್ನೋ ದಯನೀಯ ಸ್ಥಿತಿಯನ್ನ ನಮ್ಮ ನಾಯಕರು ತೋರಿಸಿದ್ರೆ ಹೊರತು ನಮ್ಮ ಸೈನಿಕರಿಗೆ ಇನ್ನು ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯವನ್ನ ಕೊಡೋದಕ್ಕೆ ಹೋಗಲಿಲ್ಲ. ಗೆಳೆಯರೆ, ಇವತ್ತು ಈ ಪಕ್ಷದ ನಾಯಕರು ಆ ಪಕ್ಷದ ನಾಯಕರ ಮೇಲೆ ಗೂಬೆ ಕೂರಿಸಬಹುದು ಮತ್ತು ಆ ಪಕ್ಷದ ನಾಯಕರು ಈ ಪಕ್ಷದ ನಾಯಕರ ಮೇಲೆ ಗೂಬೆ ಕೂರಿಸ್ತಾ ಹೋಗಬಹುದು. ಆದ್ರೆ ಈ ದೇಶ ಇದುವರೆಗೆ ಕಂಡ ಎಲ್ಲ ನಾಯಕರ ಹಣೆಬರಹವೂ ಒಂದೇ. ಇಲ್ಲಿ ಯಾರೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ನಮ್ಮ ಭೂಪ್ರದೇಶಗಳನ್ನ ಕಾಪಾಡಿಕೊಳ್ಳೋದ್ರಲ್ಲಿ, ನಮ್ಮ ಗಡಿಗಳಲ್ಲಿನ ಆಯಕಟ್ಟಿನ ಪ್ರದೇಶಗಳನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಪಕ್ಕದ ದೇಶಗಳ ಮೇಲೆ ಒತ್ತಡ ಹೇರೋದ್ರಲ್ಲಿ ಯಶಸ್ಸನ್ನ ಪಡ್ಕೊಂಡವರು ಅಂತ ಯಾರೂ ನಮಗೆ ಕಾಣೋದೇ ಇಲ್ಲ. ಇನ್ನು ಈಗ ಮತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನ ವಾತಾವರಣದ ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಈ ಬಾರಿಯಾದರೂ ಭಾರತ ಈ ಹಾಜಿಪೀರ್ ಪಾಸ್ ಬಗ್ಗೆ ಒಂದು ಗಮನವನ್ನ ಹರಿಸುತ್ತಾ ಗೊತ್ತಿಲ್ಲ. ಗೆಳೆಯರೆ, 1954ರಲ್ಲಿ ಸೋವಿಯತ್ ಒಕ್ಕೂಟ ಕ್ರಿಮಿಯಾನ ಯುಕ್ರೇನ್ಗೆ ಉಡುಗೊರೆಯಾಗಿ ಕೊಡ್ತು. ಆದರೆ ಯುಕ್ರೇನ್ ರಷ್ಯಾದ ಆ ಕೊಡುಗೆಯನ್ನ ಉಳಿಸಿಕೊಳ್ಳುವ ಮತ್ತು ರಷ್ಯಾಗೆ ನಿಷ್ಠೆಯನ್ನ ಪ್ರದರ್ಶಿಸುವುದರಲ್ಲಿ ವಿಫಲವಾಯಿತು. ಅದರ ಪರಿಣಾಮ 2014ರಲ್ಲಿ ವ್ಲಾದಿಮಿರ್ ಪುತಿನ್ ತಮ್ಮ ಪೂರ್ವಜರು ಕೊಡುಗೆಯಾಗಿ ಕೊಟ್ಟಿದ್ದ ಆ ಕ್ರಿಮಿಯಾ ಪ್ರದೇಶವನ್ನ ಮತ್ತೆ ರಷ್ಯಾದ ವಶಕ್ಕೆ ತಗೋತಾರೆ. ಹಾಗೆ 1966ರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೊಡುಗೆಯ ರೀತಿಯಲ್ಲಿ ಕೊಟ್ಟ ಈ ಹಾಜಿಪೀರ್ ಪಾಸ್ ಇದೆ ನೋಡಿ, ಇದನ್ನ ಮತ್ತೆ ವಶಕ್ಕೆ ತಗೋಬೇಕಾದ ಅವಶ್ಯಕತೆ ಈಗ ಕಾಣ್ತಾ ಇದೆ. ಅದಕ್ಕೆ ಕಾಲ ಕೂಡ ಕೂಡಿ ಬಂದಂತಿದೆ. ಈ ಐತಿಹಾಸಿಕ ಅಪರಾಧವನ್ನ ಭಾರತ ಈ ಬಾರಿಯಾದರೂ ಸರಿಪಡಿಸಿಕೊಂಡಿತಾ ಕಾದು ನೋಡಬೇಕು. ಇದು ಗೆಳೆಯರೆ, ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಒಳಕ್ಕೆ ನುಸುಳಿ ಬರೋದಕ್ಕೆ ಹೆದ್ದಾರಿಯಂತಿರುವ ಮತ್ತು ಭಾರತದಿಂದಲೇ ಪಾಕಿಸ್ತಾನಕ್ಕೆ ಗಿಫ್ಟಿನ ರೀತಿಯಲ್ಲಿ ಕೊಡಲ್ಪಟ್ಟ ಹಾಜಿಪೀರ್ ಪಾಸ್ ಅನ್ನು ಭಾರತದ ವೀಕ್ ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.